ಆಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕಾಲೇಜ್ ಇದೆ, 9ಗೆ ಇತ್ತು, ಬಟ್ 9th ಕ್ಲಾಸ್ ನಾನು ಹೋಗಿಲ್ಲ, ಏನೂ ಇಲ್ಲ, ಅವ್ರದ್ದೆಲ್ಲ ಮುಗ್ದಿದೆ. ಸುಮ್ಮನೆ ಹೋಗಬೇಕು, ರಿವಿಷನ್ ಥರ ಮಾಡ್ತಾರೆ ಅಂತ ಆ ಕ್ಲಾಸ್ ಬಿಟ್ಟಿದ್ದೀನಿ. ಈಗ 10ಗೆ ಹೋಗ್ತೀನಿ. 10ಗೆ ಹೋದರೆ 5 o'clock ತನಕ ಲ್ಯಾಬ್ ಎಲ್ಲ ಇದೆ. ಬಟ್ ಆ್ಯಕ್ಚುಲಿ ಏನು ಅಂತಂದರೆ ತುಂಬ ಟೀಚರ್ಸ್ ಇಲ್ಲ. ಸೊ ನಾವೇನು ಮಾಡ್ಕೊತಾ ಇದ್ದೀವಿ ಅಂದರೆ ಯಾರ್ಯಾರ್ದೆಲ್ಲ ಆಗಿಲ್ಲ ಅಲ್ವಾ ಇನ್ನು ಪೋರ್ಷನ್ಸು, ಸೊ ಅವ್ರದ್ದೆಲ್ಲ ಸ್ವಲ್ಪ ಪ್ರೀಪೋನ್ ಮಾಡಿಸಿ ಇವಾಗೆ ಹಾಕಿಸ್ಕೊತಾ ಇದ್ದೀವಿ. ಇಲ್ಲಾಂದರೆ ಮತ್ತು ಎಂಡಿಂಗ್ ಟೈಮಲ್ಲಿ ನಮ್ಮನ್ನ ಕರೀತಾರೆ, ಅದ್ರ ಬದಲು ಇವಾಗೆ ಹೋಗ್ಬಿಡೋದು ಬೆಟರ್ ಅಂತ ಆ ಥರ ಮಾಡ್ತಾಯಿದ್ದೀವಿ. ಸೊ ಕಾಲೇಜ್ ಇದೆ, ಎಷ್ಟು ಜನ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಲ್ಯಾಬ್ ಬೇರೆ ಇದೆ. ಆ್ಯಕ್ಚುಲಿ ನಮ್ಮ ಲ್ಯಾಬ್ ಮ್ಯಾಮ್ ಇಲ್ಲ, ಬಟ್ ಬೇರೆಯವ್ರು ಹ್ಯಾಂಡಲ್ ಮಾಡ್ತಾರೆ ಅಂತ ಹೋಗ್ತಾಯಿದ್ದೀನಿ. ಸೊ ರೆಡಿಯಾಗಿದ್ದೀನಿ, ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇನ್ನೊಂದು, ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡಿ. ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ಇನ್ನೊಂದು ಅನ್ಕೊತಾ ಇದ್ದೀನಿ ದ್ಯಾಟ್ ಇನ್ಮೇಲಿಂದ ಇದು ಮಾಡೋಣ ಅಂತ, ಏನು ಅಂದರೆ 30 days ಚಾಲೆಂಜ್ ಅಂತ ಬರ್ತಲ್ವ, ಸೊ ಅದನ್ನ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಹೋಪ್ ಈ ವಿಡಿಯೋ ಬರೋಷ್ಟರೊಳಗೆ ಅದು ಸ್ಟಾರ್ಟ್ ಆಗಿರುತ್ತೆ. ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಬ್ಬರು ಚೆಕ್ ಮಾಡಿ. ಟಿಫನ್ ಮಾಡಬೇಕು, ಟಿಫನ್ ಮಾಡಿ ಬ್ಯಾಗೆಲ್ಲ ಕಟ್ಕೊಂಡು ಕಳಿಸ್ಕೊಬೋದು. ಸೊ ಬನ್ನಿ. ಹಿಂದೆ ಫುಲ್ಲು ಮೆಸಪ್ಪಾಗಿದೆ, ಅದ್ರ ಕಡೆ ಜಾಸ್ತಿ ಗಮನ ಕೊಡಬೇಡಿ, ಯಾಕೆಂದರೆ ಅದನ್ನೆಲ್ಲ ನಾನು ಒಂದು ಸ್ವಲ್ಪ ಚಿಕೆ ತುಂಬ ಅಲ್ವಾ, ಸೊ ಅಲ್ಲೆಲ್ಲ ಹಾಕಿದ್ದೀನಿ ಜೀನ್ಸ್ ಪಾಯಿಂಟಲ್ಲೆಲ್ಲ. ಸೊ ಅದನ್ನೆಲ್ಲ ವಾಶ್ಗೆ ಹಾಕ್ಬಿಟ್ಟು ಬಂದರು. ಸೊ ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಇವಾಗಲ್ಲಿ ನಾವು ಕಾಲೇಜಿಂದ ಬಂದಮೇಲೆ ಒಮ್ಮೆ ವಾಶ್ಗೆ ಹಾಕಿ ಎದ್ದೇಳೋಣ ಅಂತ ಎಲ್ಲ ಹಾಗೆ ಇದೆ. ಸೊ ಇಗ್ನೋರ್ ಮಾಡಿ ಅದನ್ನ. ಆ್ಯಂಡ್ ಇನ್ನೊಂದು ಗೈಸ್, ನಾನು ಅಬ್ಸರ್ವ್ ಮಾಡಿರೋದು ನನ್ನ ಮೊಬೈಲಲ್ಲಿ ಯಾಕೆ ಅಂತ ಗೊತ್ತಿಲ್ಲ, ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಏನಾದರೂ ವೀಡಿಯೋ ಮಾಡಿದ್ರೆ ಕ್ಲಿಯರಾಗಿರುತ್ತೆ. ಏನು ಅಂದರೆ ಕ್ಲಿಯರ್ ಅಂದರೆ ಕ್ವಾಲಿಟಿ ಸೇಮ್, ಬ್ಯಾಕ್ ಕ್ಯಾಮ್ರಾಯಿಂದ ಇನ್ನೂ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಬಟ್ ಎಲ್ಲ ಕರೆಕ್ಟಾಗಿ ಬಂದಿರುತ್ತೆ. ಬಟ್ ಈಗ ನಾನು ಏನು ಬ್ಯಾಕ್ ಕ್ಯಾಮ್ರಾಯಿಂದ ವ್ಲಾಗ್ ಮಾಡ್ತಾ ಇರುವಾಗ ಕೆಲವೊಂದು ಪಾರ್ಟಲ್ಲಿ ಒಂದು ಸ್ವಲ್ಪ ಸ್ಟ್ರಕ್ ಆಗುತ್ತೆ. ಮೀನ್ಸ್ ನನ್ನ ವಾಯ್ಸ್ ಎಲ್ಲ ಕರೆಕ್ಟಾಗಿ ಬರ್ತಾ ಇರುತ್ತೆ, ಬಟ್ ಸ್ವಲ್ಪ ಸ್ಲೋ ಮೋಷನ್ ಥರ ಮತ್ತು ಒಂದು ಚೂರು ಸ್ಟ್ರಕ್ ಆಗೋ ಥರ ಈ ಥರ ಆಗುತ್ತೆ. ನಂಗೆ ಗೊತ್ತಿಲ್ಲ ಇದು ಯಾಕೆ ಆಗ್ತಾ ಇದೆ ಅಂತ. ಯಾರಿಗಾದ್ರೂ ಐಡಿಯಾ ಇದೆಯಾ ಅಥವಾ ಏನಾದರೂ ನಾನು ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕಾ ನಂಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಕೂಡ ಅಷ್ಟು ನಾನು ಬ್ಲಾಗಲ್ಲಿ ಹಾಗೆ ಚೆಕ್ ಮಾಡ್ತಾ ಇದ್ದೆ. ಸೊ ಒಂದು ಪಾರ್ಟ್ ಮಾತ್ರ, ಬೇರೆ ಎಲ್ಲ ಕಡೆ ಕರೆಕ್ಟಾಗಿತ್ತು, ಒಂದೇ ಒಂದು ಚಿಕ್ಕ ಪಾರ್ಟಲ್ಲಿ ಲೈಕ್ ಸ್ಲೋ ಮೋಷನ್ ಥರ ಬಂತು. ಯಾರಿಗಾದ್ರೂ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನಾನು ಕೂಡ ಚೆಕ್ ಮಾಡ್ತೀನಿ ಯಾಕೆ ಈ ಥರ ಆಗ್ತದೆ ಅಂತ. ಆ್ಯಂಡ್ ಮುಂಚೆ ಮಾಡಿದ್ದು ಏನಷ್ಟು ಬಂದಿರಲಿಲ್ಲ ಆ ಥರ, ಇವಾಗ ಮಾಡಿದ್ದು ಯಾಕೋ ಸ್ವಲ್ಪ ಬಂತು. ಸೊ ಅದ್ರ ಕಡೆ ನಾನು ಒಂದು ಸ್ವಲ್ಪ ನೋಡಬೇಕು. ಸೊ ಇವಾಗ ಟಿಫನ್ ಮಾಡ್ತೀನಿ. ಶಿಕೆ ಇದೆ, ಸಿಕ್ಕಾಪಟ್ಟೆ ಶಿಕೆ ಇದೆ. ಅಲ್ಲಿ ನಿಮ್ಮ ಸೈಡಲ್ಲೆಲ್ಲ ಹೇಗಿದೆ? ಇಲ್ಲಿ ಅಂದರೆ ನನಗೆ ಊರಿಗಿಂತ ಬೆಟರ್ ಅಂತ ಅನ್ನಿಸ್ತು. ಅಂದರೆ ಊರಲ್ಲಿ ಇನ್ನೂ ಶೆಕೆ ಇದೆ, ಇನ್ನೂ ಒಂಥರ ಹಬೆ ಜಾಸ್ತಿ ಇದೆ. ಇಲ್ಲೂ ಇದೆ, ಬಟ್ ಮ್ಯಾನೇಜಬಲ್, ಆದರೂ ಕೂಡ ಶೆಕೆ ಇದೆ ಇಲ್ಲಿ ಕೂಡ. ಸೊ ಬನ್ನಿ ಇವಾಗ ಟಿಫನ್ ಮಾಡಬೇಕು. ನಾನು ತಿಂಡಿ, ರೊಟ್ಟಿ, ಇದು ಪಲ್ಯ, ಇದು ಮಾವಿನಕಾಯಿ ಚಟ್ನಿ. ಸೊ ಟಿಫನ್ ಮಾಡ್ಕೊಬರ್ತೀನಿ. ನೋಡಿ ಗೈಸ್, ರೆಕಾರ್ಡ್ ಬೇರೆ ಕೂರಿಸಿದ್ದಾರೆ. ಇಲ್ಲಿ ಐಶು, ಇಲ್ಲಿ MG, ಹಾಯ್ ನೋಡ್ತಿದ್ದಾರೆ. ಇಲ್ಲಿ ದಾನ, ಯಾಕೆ ಏನಂತ ಗೈಸ್ ನೆನ್ನೆ ಅಮ್ಮ ಬಾಕ್ಸ್ ತಗೊಂಡ್ ಬಂದಿಲ್ಲ, ನನ್ನ ಹತ್ರ ಮನಿ ಇದೆ, ಬೇಜವಾಬ್ದಾರಿ ನಿನ್ನಂತ ಯಾವ ದುಡ್ಡು ಇಲ್ಲ, ಒಂದಿನ ಉಪವಾಸ ಇರು, ನಿಮ್ ಫೋನ್ ನಲ್ಲಿ ಕಾಸಿಲ್ಲ ಹಾಕ್ಸಕ್ ಉಪವಾಸ ಇರು, ನಿನ್ ಊಟದ ಮೇಲೆ ಬಹಳ ಅವ್ರಮ್ಮ ಅವಳು ಲಂಚ್ ಬಾಕ್ಸ್ ಬಿಟ್ಟು ಬಂದ್ಬಿಡಿ ಹೇಳಿ, ಇವತ್ತು ದುಡ್ಡು ಅಹಂಕಾರ ಹೊಟ್ಟೆ ತುಂಬಿ ಸಾರಿ ಅಮ್ಮ ಅಂತ ಹಾಕೋ. ಸಾರಿ ಅಮ್ಮ ಅಂತ ಇನ್ನೇನು ಬೈತಿದ್ಯಾ ನೀನು? ಮತ್ತೆ ನೋಡಿ ಆಂಟಿ ಏನ್ ಹೇಳ್ತಿದ್ಯಾ? ಮಾಡ್ತೀನಿ ಕೊಡಿ, ನಾನು ನೀಟಾಗಿ ಹೇಳ್ತೀನಿ. ಕೊಡಿಲಿ ಅಲ್ಲ ಕಣಿ, ಅವ್ರಿಗೇನೋ ಹೇಳಲ್ಲ, ಕೊಡಿಲಿ. ಓದ್ತೀನಿ, ನೀಟಾಗಿ ಓದ್ತೀನಿ ಗೈಸ್, ಇರಿ. ನೋಡಿ ಗೈಸ್, ಹೇಳಿದಾಳೆ ಅಮ್ಮ ಬಾಕ್ಸ್ ತಗೊಂಡ್ ಬಂದಿಲ್ಲ, ನನ್ನ ಹತ್ರ ಮಣಿ ಇದೆ, MG ಕಾಲ್ ಮಾಡ್ತೇಳೆ. ನೋಡು ಇಲ್ಲಿ, ಬೇಜವಾಬ್ದಾರಿತನ, ಅಹಂಕಾರ ತುಂಬಿದ ಹೊಟ್ಟೆ, ನಿನ್ನ ಹತ್ರ ಯಾವ ದುಡ್ಡು ಇಲ್ಲ, ಒಂದಿನ ಉಪವಾಸ ಇರು, ಆಮೇಲೆ ನಿಮ್ ಫೋನ್ನಲ್ಲಿ ಕಾಸಿಲ್ಲ ಹಾಕ್ಸಕ್ಕೆ ಉಪವಾಸ ಇರು, ನಿನಗೊಟ್ಟು ಊಟದ ಮೇಲೆ ಬಹಳ ಅಹಂಕಾರ, ಸಾರಿ ಅಮ್ಮ ಅಂತ. ದನ ನಿನಗೆ ಬಗ್ಸ್ಬೇಕು, ನಿಮ್ಮ ಅಮ್ಮನೇ ಕರೆಕ್ಟ್ ದನ. ಏನು ಒಂದು ಬಾಕ್ಸ್ ತರೋದು ಗೊತ್ತಾಗಲ್ವ ಗೈಸ್? ಎಷ್ಟು ಸತಿ ಗೊತ್ತಾ ಹಿಂಗೆ ಬಿಟ್ಟು ಬಂದಿರೋದವಳು. MG ಕಾಲ್ ಮಾಡ್ತಿದ್ದಾಳೆ, ಈಗಿದೆ ಹೇಳು MG ಬೇಕು ಅಂತ ಬಿಟ್ಟು ಬಂದಿದ್ದಾಳೆ ಅಂತ. ಮರ್ತೋಗುತ್ತಾ ಹೇಳು? ಬುಕ್ ಅಂದ್ರೆ ಓಕೆ ಅನ್ಬೋದಪ್ಪ, ಊಟನೇ ಮರ್ತು ಬಂದಿದ್ಯಾ? ನಾನು ಹಿಂಗೆ ಮರ್ತು ಬಂದಿದ್ರೆ ನಮ್ಮಮ್ಮ ನಿಜ ಬಿಡ್ತಾ ಇರಲಿಲ್ಲ.
ಏನೋ ಬೆಂಡ್ ಎತ್ತಿ ಬ್ರೇಕ್ ಹಾಕಿರೋರು ನನಗೆ. ನೀವು ಅಮ್ಮ ಆಗಿರೋದಕ್ಕೆ ಸುಮ್ಮನೆ ಇದ್ದಾರೆ. ಕಾಲ್ ಮಾಡಿದ್ಲು ಗೈಸ್. ಇಲ್ಲ ಇಲ್ಲ ಆಂಟಿ ಅವ್ರು ನಾವು ಕೊಡ್ತೀವಿ ಬಿಡಿ. ಹೇಳು. ಮೊಸರು ತಲೆ ಮೇಲೆ ಬುದ್ಧಿವಂತೆ ಇವಳು ಅಂದ್ರೆ ನೋಡಿ ಗೈಸ್, ಬರೀ ಮೊಸರು ತಂದವಳೆ ಗೈಸ್. ಪಾಪ ಗೈಸ್. ಹಾ ನೋಡಿ, ನಚ್ಕೆ ಆಗಲ್ವಾ ನಿನ್ಗೆ ಬರೀ ಮೊಸರು ತರಕ್ಕೆ? ಮೊಸರಿಗೆ ಏನ್ ಮಾಡಿದ್ರು? ಹಾ ಅಲ್ಲ, ಏನ್ ಮಾಡಿದ್ರು ಅಂದೆ. ಹಾ ತೆಗಿ. ಇವಳು ನೂಡಲ್ಸ್ ಅಂದೇಳ ಗೈಸ್. ಇವಳಿಗೆ ನೂಡಲ್ಸ್ ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ವಂತೆ. ಇಲ್ಲಿ ಬುಕ್ ಕೂತಿದ್ದೀನಿ, ಅದಕ್ಕೆ ನಾನು ಚಪಾತಿ ತಗೋ ಅಂದೆ. ಚಪಾತಿಗೆ ಹೀರೆಕಾಯಿ ಪಲ್ಯ ಅನ್ಸುತ್ತೆ. ಇದು ಕೊಡೆ, ಸ್ಪೂನ್ ಇಲ್ವಾ ಗೈಸ್? ದೇವಸ್ಥಾನ ಏನದು? ಕ್ಲಾಸ್ ಆಯ್ತು ಗೈಸ್. ಗೈಸ್ ನಮ್ದು ಲಂಚ್ ಡೇ ಇದೆ ಗೈಸ್. ಮೊನ್ನೆ ಲಂಚ್ ಡೇ ನಮ್ದು ತೋರಿಸ್ತೀನಿ. ಕೂಪನ್ಸ್ ಕೊಟ್ಟಿದ್ದಾರೆ. ತೆಗಿ. ಸ್ಪೂನ್ ತಂದಿಲ್ವಾ? ಇಲ್ಲಿ ಐಶು. ನೀನು ಪ್ರ್ಯಾಂಕ್ ಮಾಡಿದ್ದೆ ನೋಡು. ಅವಳು ಬಂದು ನನ್ನ ಪಕ್ಕ ಕೂತ್ಲಾ, ನನ್ನ ತಂಗಿ ಇವಳಿಗೆ ತಾನೇ ನೀನು ಪ್ರ್ಯಾಂಕ್ ಮಾಡಿರೋದು. ನೆನ್ನೆ ದನ ಅವರ ತಂಗಿ ಬಂದಿದ್ದು. ಅವಳ ತಂಗಿ ಮನೆಗೆ ಹೋಗಿ ತಲೆನೋವು ಅಂತ ಮಾಡ್ಕೊಬಿಟ್ಟೋಣಂತೆ. ಕಾಲೇಜಿಗೆ ಇಲ್ವಾ? ಸ್ಪೂನ್ ಅನ್ಕೊಂಡು ನೆನ್ನೆ ದನ ಏನೇನು ಕಾಯಿಲೆ ಬಂದಿದೆ. ಅಮ್ಮ ಮತ್ತೆ ತಂಗಿ ಬಂದಿದ್ರು ಗೈಸ್. ಅವ್ರ ಅಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇವಳು ಇದ್ದಾಳೆ, ಮೊಸರು ಚಲ್ತಿದ್ದಾಳೆ ಆಂಟಿ. ತಲೆ ಮೇಲೆ ಹಾಕೋ, ಕಣ್ಣಗಾಗುತ್ತೆ. ಚಲೋ ಐತಿ. ಫಸ್ಟ್ ಬೈಟ್ ಆಫ್ ನೂಡಲ್ಸ್. ಎಲ್ಲ ಬರೀ ಇಂಥದೇ ಆಗೋದು ನನಗೆ. ಬರ್ರಿ ಬೈಸ್ಕೊಂಡು ಗೈಸ್. ದನಾಗೆ ನಿನ್ನೆ ಮೀಟಿಂಗಿಗೆ ಬಂದಿದ್ದು ದನ. ಏನು ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿದಾರೆ ನಮ್ಮ ಮ್ಯಾಮ್. ಫಸ್ಟ್ ಬೈಟ್. ಯಾವ ಹೋಟ್ಲಲ್ಲೂ ಈ ಥರ ನೂಡಲ್ಸ್ ಸಿಗಲ್ಲ. ಅಷ್ಟು ಚೆನ್ನಾಗಿರುತ್ತೆ. ನಂಗಂತೂ ಭಾರಿ ಇಷ್ಟ ಆಗುತ್ತೆ ನೂಡಲ್ಸ್. ಹೆಂಗೆ ಮಾಡ್ತೀಯ? ರೆಸಿಪಿ ಆದರೂ ಕೇಳ್ಕೊಬಾರೆ. ಅವತ್ತು ತುಂಬಿ ಬಿಟ್ಟಿದೆ ಕಣೆ, ಚೆಲ್ಲುತ್ತೆ. ಅವತ್ತು ರೆಸಿಪಿ ಹೇಳಿದ್ಲು, ಹೌದು ಮರ್ತೋಗಿದೆ. ಬಟ್ ಅಂದ್ರೆ ಹಿಂಗೆ ಬರಲ್ಲ ಕಣೆ, ಈ ಟೇಸ್ಟ್ ಬರಲ್ಲ. ಇವತ್ತು ಎಷ್ಟೊಂದು ಜನ ಬಂದಿಲ್ಲ ಗೈಸ್. ತಿನ್ಕೊಂಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡು. ಡಯಟ್ ಮಾಡ್ತಿದ್ದಲ್ಲ ಅಂಜಿ. ನಂದಿನಿ ರಾಗಿ ಗಂಜಿ. ಕೂಪನು ಇಷ್ಟಿದ್ದಾವೆ. ನಾವು ತಗೊಂಡಿಲ್ಲ ಇನ್ನು. ಇಲ್ಲ, ಅಲ್ಲಿ ಯಾರು ಕೊಡ್ತಾರಲ್ಲ. ಈಗಿದ್ನಲ್ಲ ಕ್ಲಾಸರಿಗೆ ಕೊಡಬೇಕು ಗೈಸ್. ಇಲ್ಲಿದ್ದಾರೆ ನಮ್ಮ ಗೈಸ್. ಲ್ಯಾಬಲ್ಲಿ ಇದೀವಿ ಗೈಸ್. ಅಳಿಲ್ ನೋಡಿ ಇಲ್ಲಿ, ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲೊಂದಿದೆ. ಇಲ್ಲೊಂದಿದೆ ಕಣೆ, ಇಲ್ಲೊಂದಿದೆ. ಇರ್ಬೇಕಾ? ಪೈಪಿಂದ ಬರ್ತಾ ಇದ್ದಾವೆ. ನೋಡಿ ನೋಡಿ, ಯಾಕೆ ಕಾಲೇಜಿಗೆ ಬಂದು ಯಾಕಂತ ಅಂತ ಇದೆ. ಡೌನ್ ಆಯಿತಾ ಗೈಸ್? ಊನೋ ಆಡ್ತಾ ಇದ್ದೀವಿ ಗೈಸ್. ಇವಾಗ ಹಿಂಗೆಲ್ಲ ಕಾಣ್ತಾ ಇದ್ದೀನ ನಾನು. ಹಾಂ, ಊನೋ ಆಡ್ತಾ ಇದ್ದೀವಿ ಗೈಸ್. ಇವಾಗ ಇವ್ರಿಗೆಲ್ಲ ಹೇಳ್ಕೊಡ್ತೀನಿ ಹೆಂಗಾಡೋದು ಅಂತ. ಬನ್ನಿ, ಹಿಂಗೆ ಬರ್ತದನಾ? ಹಾಂ, ಕೇಳಿಸ್ಕೊಳ್ಳಿ. ಇವಾಗ ಇದಿರುತ್ತೆ 9. ಈಗ ನಾನು ಒಂದು ಯೆಲ್ಲೋ ಕಲರೇ ಹಾಕ್ಬೇಕು, ಇಲ್ಲಾಂದರೆ 9 ಅನ್ನೋ ಕಲರ್ನ ಹಾಕ್ಬೋದು, 9 ಅನ್ನೋ ನಂಬರ್ನ ಹಾಕ್ಬೋದು. ಆಯಿತಾ? ಹಾಂ, ಹಿಂಗೆ ಹಾಕಬೇಕು. ಹಾಂ, ಅರ್ಥ ಆಯ್ತಾ? ಇದು ಈಗ 5 ಬಂತಲ್ವ, ಒಂದು ಯೆಲ್ಲೋ ಹಾಕಬೇಕು, ಇಲ್ಲ 5 ನಂಬರ್ ಯಾವ ಕಲರಲ್ಲಾದರೂ 5 ಹಾಕ್ಬೋದು. ಆಯಿತಾ? ಇದಾದಮೇಲೆ ಈಗ ಈ ಕಾರ್ಡ್ ಬಂತು ಅಂತ, ಈ ಕಾರ್ಡ್ ಹಾಕಿದ್ರೆ ಈಗ ನಾನು ಆದಮೇಲೆ MG ಇರ್ತಾಳೆ. MG ಆಡೋಂಗಿಲ್ಲ, ನೆಕ್ಸ್ಟ್ ಆಡ್ಬೇಕು. ಇದೊಂದೇ ಒಂದು ಏನು ಅಂದರೆ ಫಸ್ಟ್ ಯಾರು ಕಾರ್ಡ್ ಖಾಲಿ ಆಗುತ್ತೆ ಅವ್ರಿಗೆ ಗೆಲ್ಲೋದು. ಒಂದೇ ಕಾರ್ಡ್ ಇದ್ರೆ ಅವನು ಅನ್ಬೇಕು. ಒಂದೇ ಕಾರ್ಡ್ ಇದ್ದಾಗ ಒಂದೇ ಕಾರ್ಡ್ +4 ಅಂತ ಹಾಕಿದ್ರೆ ನೀನು 4 ಎತ್ಕೋಬೇಕು. ಒಂದೇ ಕಾರ್ಡ್ ಇದ್ರೆ ಅವನು ಅನ್ಬೇಕು. ಗೆದ್ರು ಅಂತ. ಗೆದ್ರು ಅಲ್ಲ, ಒಂದೇ ಕಾರ್ಡ್ ಇದ್ದಾಗ. ಒಂದೇ ಕಾರ್ಡ್ ಇದ್ದಾಗ +4 ಹಾಕಿದ್ರೆ ನಾನು ನೆಕ್ಸ್ಟ್ ಇರೋರು 4 ಕಾರ್ಡ್ಸ್ ತಗೋಬೇಕು. ಅವರು +4 ಹಾಕಿದ್ರೆ 2 ಸೇರಿಸಿ ನೆಕ್ಸ್ಟ್ ತಗೋಬೇಕು. ಹಾಗೆ 8 ತಗೋಬೇಕು. 8 ತಗೋಬೇಕು. +2 ಹಾಕಿದ್ರೆ 2 ತಗೊಳ್ಳೋದು.
ಆಮೇಲೆ ರಿವರ್ಸ್ ಒಂದು ಬರುತ್ತೆ, ಅದು ಹೇಳ್ತೀವಿ ಆಡೋವಾಗ. ಗೊತ್ತಾಯ್ತಾ ಈಗ ನಿಂಗೆ? ಶಫಲ್ ಮಾಡೋಮ್ಮೆ. ಈಗ ನೋಡಿ ಗೈಸ್ ಈಗ ಅಷ್ಟು ಟೈಮ್ ಇಲ್ಲ ನಮ್ಮ ಹತ್ರ. ಫಸ್ಟ್ ಎಷ್ಟು ಹೇಳು? 7 ಸೊ ಇವಾಗ ಬರಿ ಗೈಸ್ ಮಾಡೋಣ. ಓಯ್ ಓಯ್ ಡಬ್ಬಿ ತೊಗೊಂಬಂದಿದ್ದೀರೋಳು, ಸುಮ್ ಕೂತ್ಕೊ. ಈ ನಮ್ಮ ಹತ್ರ ಇರೋದೇ 5 ನಿಮಿಷ ಟೈಮ್. 3:40 ಆಯಿತು. ಇರು 7 ಕಾರ್ಡ್ಸ್ ಹಾಕ್ತಾರೆ. 7 ಕಾರ್ಡ್ಸ್ ಹಾಕಿದ್ಮೇಲೆ ತಗೋ, ಹಾಕ್ಬಿಡು ಕಾರ್ಡ್ಸ್. ಹಾಂ ಅದ್ರ ಇರು ನಿಮಿಷ. ಹಾಂ ಈಗ ರೆಡ್ ಒಂದು ನೀನು ಆ ಕಾರ್ಡ್ ಹಾಕಿದ್ರೆ ಐಶು 8 ತಗೋಬೇಕಾಗುತ್ತೆ. ನಿನ್ನ ಹತ್ರ ಆ ಕಾರ್ಡ್ ಇದ್ರೆ ಇಲ್ಲ ರೆಡ್ ಹಾಕಿ 4 ತಗೋ ಕಾರ್ಡ್ಸ್. ಫುಲ್ ಕತ್ಲು ಬರುತ್ತಲ್ಲ ಗೈಸ್. ನನ್ನ ಫೋನ್ ಚಾರ್ಜ್ ಇಲ್ಲ, ಚಾರ್ಜ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. 4 ತಗೊಂಡ್ಲಾ? ಇವರಿಗೆ ಹೇಳ್ಕೊಡೋಷ್ಟರೊಳಗೆ ಟೈಮ್ ಆಗುತ್ತೆ ಗೈಸ್. ನಾನಾ 5 MG ಎಲ್ಲ ಕಾರ್ಡ್ಸು ಕಾಣ್ತಾ ಇದ್ದಾನೆ. ಕ್ಯಾಮ್ರಲ್ಲಿ ಕಾಣ್ತಾ ಆರಾಮಾಗಿ. ನಂದು ನೋಡಿ ನಂದು ದಬ್ಬ ಕಾರ್ಡ್ಸ್ ಬಂದಿದ್ದಾವೆ. ಬ್ಯಾನ್ ಎಲ್ಲೋ ಕಲರ್ ಇದಾ ಅದು ಹಾಕಿ. ಈಗ ಏನು ಗೊತ್ತಾ, ಈಗ ಸ್ವಲ್ಪ ಹೇಳ್ಕೊಡ್ತೀನಿ. ನಾನು ಗೆದ್ಬಿಟ್ಟೆ. ರಿವರ್ಸ್ ಮತ್ತೆ ಉಲ್ಟಾ ಹೋಗುತ್ತೆ ಗೈಸ್. ಇಬ್ಬರಿಗೂ ಗೇಮು ಸರಿ ಗೊತ್ತಿಲ್ಲ. ನಾನು ಇವಳಿಗೆ ಒಂದು ಸ್ವಲ್ಪ ಆಟ ಆಡಿಸ್ದೆ. ಇವಳು ಎಲ್ಲ ಕಾರ್ಡ್ಸ್ ನಾನು ನೋಡ್ಕೊಂಡಿದ್ದೀನಿ. ಅವಳು ಏನೇನೋ ಆಡ್ತಾವಳೆ. ನಾನು ಗೆದ್ದೆ. ನನಗೊಂದೇ ಒಂದು ಪವರ್ ಕಾರ್ಡ್ ಬಂದಿರಲಿಲ್ಲ ಗೊತ್ತಾ, ಹಂಗೂ ಆಡಿದ್ದೀನಿ. ಐಶು ನಾನು ಹಿಂಗೆ ಹೇಳ್ಕೊಡ್ತೀನಿ ಬಾ ಇವಾಗ ಹೆಂಗೆ ಅಂತ. ಇರಿ ಇಲ್ಲ ಇವಾಗ ಇಲ್ಲಿ ನೋಡಿ ಗೈಸ್. ಇರಿ ನಿನ್ಗಾಗ ಹಾಕು ಹೇಳ್ತೀನಿ. ಅದು ಹಾಕು, ಇತ್ತು ಈ ಬ್ಲೂ ಇದಾಕು. ಹಾಂ ಬಿಡು. ಈಗ ಯೆಲ್ಲೋ ಕಲರ್ ಹಾಕ್ಬೇಕು. ಹಾಕಂಗಿಲ್ಲ. ನೀನು ಸ್ಕಿಪ್ ಬಿಡು. ಸ್ಟ್ರೈಕ್ ನಿಂದು. ಚಂದನ ಹಿಂಗ್ ಬರ್ತಿರೋದು ಆಟ. ಅವಳಿಗೆ ಗೈಸ್ ಅವಳ ಕೈಯಲ್ಲಿರೋ ಕಾರ್ಡ್ಸ್ ನೋಡಿ ಎಷ್ಟಿದಾವೆ ಅಂತ. ಫುಲ್ ಕಾರ್ಡ್ಸ್ ಅವಳಿಗೆ ಹೋಗಿದಾವೆ ಇವತ್ತು. ಸಿಕ್ಕಾಪಟ್ಟೆ ಕತ್ಲು ಗೈಸ್ ಈ ಕ್ಲಾಸ್. ಫಸ್ಟ್ ಕ್ಲಾಸ್ ಗೈಸ್ ನಮ್ದು, ಸೆಕೆಂಡ್ ಸೆಮ್ ಕ್ಲಾಸ್ ಇದು ನಮ್ದು. ಅವಾಗ ಇಲ್ಲೇ ಇರ್ತಿದ್ದಿತ್ತು ನಾವು, ಇವಾಗ ಮೇಲ್ಗಡೆ ಹೋಗಿದ್ದೀವಿ. ಕಾಲೇಜ್ ಗೌರ್ಮೆಂಟ್ ಜಾಬ್ ಬೇಕಂತೆ ಧನಲಕ್ಷ್ಮಿ ಅವರಿಗೆ. ನಂಗೂ ಗೌರ್ಮೆಂಟ್ ಇಷ್ಟ ಇಲ್ಲ, ಹೇಳ್ತಾರೆ. ನಮ್ಮಮ್ಮ ಬರೀ ಅಂತಾರೆ ಎಕ್ಸಾಮ್ಗಳನ್ನ. ನಂಗೆ ಬೇಕಪ್ಪ, ನಂಗೆ ಸಿಕ್ಕರೆ ಅದೇ ಬೇಕಾಗಿರೋರಿಗೆ ಸಿಗಲ್ಲ, ಬೇಡ ಅಂದವ್ರಿಗೆ ನಿಜ. ನಂಗೆ ಗೌರ್ಮೆಂಟ್ ಇಷ್ಟ. ನಂಗೆ ಸಿಕ್ಕರೆ ಖುಷಿನೇ. ಏನಂದಿದ್ರು ಗೊತ್ತಾ, ಗೌರ್ಮೆಂಟ್ ಧನಲಕ್ಷ್ಮಿಗೆ ನಾವು ಧನಲಕ್ಷ್ಮಿ ಅಂತ ಕರಿಬಾರ್ದಂತೆ. ಯಾಕೆ ಧನಲಕ್ಷ್ಮಿ ಅವರೇ ಏನೋ ಬೈ ಮಿಸ್ಟೇಕ್ ಧನಲಕ್ಷ್ಮಿ ಅಂದ್ಬಿಟ್ವಿ. ಹಂಗೆಲ್ಲ ಕರಿಬೇಡ್ರೆ ನನಗೆ ಬೇಜಾರಾಗುತ್ತೆ ಅಂತ. ಈಗ ಕಾಲೇಜ್ ಮುಗೀತು, ಏನೋ ಗಾಂಧಿ ಬಜಾರ್ ಇಲ್ಲ ಇವರ ಅಮ್ಮಂಗೆ ಗಿಫ್ಟ್ ತಗೋಬೇಕಂತೆ. ಯಾರು? ಚಂದನ. ಚಂದನ ಹೌದಾ? ನಿಜನಾ? ಏನೋ ಕೊಡಿಸ್ತಿದೀಯಂತೆ? ನಿಜನಾ? ಇರ್ಲಿ ಪರವಾಗಿಲ್ಲ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ, ತಿಂತೀವಿ. ಏನ್ ಬೇಜಾರಿಲ್ಲ. ಅವ್ರ ಅಮ್ಮನ ಬರ್ಡೇ ಅಂತ ಗೈಸ್. ನಾವಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ವಿ, ಅದಕ್ಕೆ ಇವತ್ತೇ ತಾನೆ ಬಟ್ಟೆ ಪ್ಲಸ್ ಪಾರ್ಟಿ ಗೈಸ್. ಇವಳು MGನ ಗೈಸ್. ದರ ಗೈಸ್ ಇವತ್ತು ತುಂಬಾ ಆಕ್ಟಿವ್ ಇದ್ಲು ಕ್ಲಾಸಲ್ಲಿ. ಯಾಕೋ ನಾನು ನೋಡ್ತಾನೆ ಇದ್ದೀನಿ ಎಷ್ಟು ಆಕ್ಟಿವ್ ಇದ್ಲು ಅಂದ್ರೆ. ನಾನು ಯಾವಾಗ್ಲೂ ಹಿಂಗೆ ಇರ್ತೀನಿ. ಯಾಕೋ ಅವಳು ರೈಟ್ ಹ್ಯಾಂಡ್ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಸಲಿ ಕರ್ದಿದ್ದಕ್ಕೆ ಹಿಂಗೆ ಆದ್ರೆ ನನ್ನ ಕ್ಯಾಮ್ರಾ ಮುಂದೆ ತಗೊಂಡೋ ಹಿಂಗ್ ಇಡಬೇಡ. ಕೈ ಇಟ್ಬಿಟ್ಟೆ ಸಾಕು. ಇವತ್ತು ಅನ್ನ ಬೇರೆ ಬಿಟ್ಕೊಂಡವಳೆ. ಅವ್ರಮ್ಮ ಪಾಪ ಕೊಡ್ತಾ ಇರ್ತಾರೆ ಊಟ ಮಾಡಿ. ಇವತ್ತೊಂದು 4 ತಟ್ಟೆ ತಿಂದಂಗ ಆಡ್ತಾವಳೆ ಗೈಸ್. ಏನೋ 1-2 ಸಲ ಕರ್ದಿರೋದಕ್ಕೆ ನಾನೇ ಏನೋ ಸಿಯಾ ತರ ಆಡ್ತಾವಳೆ. ನಾವು ಸಿಯಾ ಅಂತ ಪದನ ಅದಕ್ಕೆ ಈಗ ಅವಳ ಪ್ರಕಾರ ನಾನು ಉರ್ಕೊಂಡಿದ್ದೀನಿ. ಅದನ್ನ
ಚೆನ್ನಾಗಿಟ್ಟದನ ಚೆನ್ನಾಗಿಟ್ಟದನ ಯಪ್ಪ ಜೊತೆಗಿರೋರೆ ಹಿಂಗಂದ್ರೆ ಹಿಂಗೆ ಎಂಜಿ ಮಾತಾಡೋಣ ಅಂತಾಳೆ ಬಾಯ್ ಅಲ್ಲಿ ಮಾತಾಡೋಣ ಅಂತಾಳೆ 350 ಇರೋ ಟಾಪ್ ನ 450 ಮಾಡಿಸ್ತಾಳೆ ಇವಾಗ ನೋಡಿ ಗೈಸ್ 350 ಇರೋ ಟಾಪ್ ನ 450 ಮಾಡಿಸ್ತಾಳೆ ಗೈಸ್ ಏನಾರ ಅಂಗಡಿಲಿ ಮಾತಾಡ್ಬೇಕಲ್ಲ ಮಗಳೇ ಅವರು 400 ಹೇಳಿರ್ತಾರೆ 350ಗೆ ಇವಳು ಕೇಳೋದು ಅವ್ರು 200 ರೂಪಾಯಿ ಕೊಡಕ್ ರೆಡಿ ಇರ್ತಾರೆ ಅಲ್ಲಿ ಇವಳು ಇನ್ನೂ ಜಾಸ್ತಿ ಮಾಡಿಸ್ಕೊಡ್ತಾಳೆ ನಮ್ಮ ಕೈಯಲ್ಲಿ ಅದು ನನ್ನ ಜೊತೆ ನನ್ನ ಬಗ್ಗೆ ಹೇಳ್ದಾನ ಸ್ವಲ್ಪ ಎಂತ ಒಳ್ಳೆ ಹುಡುಗಿ ಈ ತಿರುಗಿ ಕಡೆ ಹಾ ಹಿಂಗ ಹಾ ಎಂತ ಒಳ್ಳೆ ಹುಡುಗಿ ಎಂ ಜಿಗೆ ಏನ್ ಕೇಳ್ತೀಯ ಎಂ ಜಿ ಗೊತ್ತು ನೀನ್ ಹೇಳು ಅವಳ ಬಗ್ಗೆ ಅಂತ ಹೇಳು ಒಳ್ಳೆ ಹುಡುಗಿ ಗೈಸ್ ಶೀಲ ಗುಣವಂತೆ ಆಮೇಲೆ ಬುದ್ಧಿ ನೆಟ್ಟಿಗೆ ಹೇಳು ಏನೇನ ಹೇಳ್ಬೇಡ ಅವಳ ಬಾಯಲ್ಲಿ ಏನೇನೋ ವರ್ಡ್ಸ್ ಬರುತ್ತೆ ಈ ವರ್ಡ್ಸ್ನ ಕನ್ನಡ ಟೆಸ್ಟಲ್ಲಿ ಬರೀ ಗುಣವಂತೆ ತಗೋತ್ಯಾ ಹಾ ನಾವೇನೋ ಕಿತಾಬಾಕಿದೀವಿ ಅಂತ ಒಂದು ಪ್ರೈಸ್ ಬರ್ತಾ ಇದೆ ಮೆರಿಟ್ ಇದಾದ್ರೂ ಕೊಡಬಾರ್ದಾ ಮೆರಿಟ್ ಅಲ್ಲಿ ನೀನ್ ಇದನ್ನ ಬ್ಲಾಗ್ ಹಾಕಿದ್ರೆ BMS ಅವ್ರು ಯಾರಾದ್ರೂ ನೋಡಿ ಏನಂದಲ್ಲ ಹೌದು ನಾನು ಕಷ್ಟಪಟ್ಟಿದ್ದೀನಿ ನಂಗೆ ಮೆರಿಟ್ ಅಲ್ಲ ನಿಜ ಹೇಳಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಳೋದು ನೋಡಿ ಸರ್ಟಿಫಿಕೇಟ್ ನೋಡಿ ಗೈಸ್ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಫಸ್ಟ್ ಸೆಮ್ಮಲ್ಲಿ ಒಂದ್ರೊಳಗೆ ನನ್ನ ಸೆಂಟಮ್ ಇತ್ತು MGದು ಸೆಂಟಮ್ ಇದೆ ನಾವು ಅದಕ್ಕೆ ಕ್ಯಾಶ್ ಪ್ರೈಸ್ ಕೊಡ್ತಾರೆ ಅನ್ಕೊಂಡ್ವಿ ಬಟ್ 3 ಇಲ್ಲ ಅದಕ್ಕೆ ಹೇಳ್ತಿರೋದು 3 ಸೆಂಟಮು ತಾತ ತೆಗಿಬೇಕು ಇವ್ರು ತೆಗಿತಾರ 3 ಸೆಂಟಮ್ ಅದನ್ನೇ ಹೇಳ್ತಾ ಇರೋದು ಒಂದಲ್ಲ 3 ಅಲ್ಲ ಒಂದಿದೆ ಅದಕ್ಕೂ ಕೊಡ್ಬೋದು ಅಂತ ಅದೇನು ಬಾರಿ ಇದು ತಗೋದಾನ ನೀನು ಇದು ಚೆನ್ನಾಗಿದೆ ಹಾಕೊಂಡ್ರೆ ನಾನು ಹೆಂಗೆ ಇರ್ತೀನಿ ಚೆನ್ನಾಗೇ ಇರ್ತೀಯ ಹಾಕೋ ಅವತ್ತು ಬರ್ತಿದ್ದೆ ಮೈಸೂರಿಗೆ ಹಾಕೋ ಬರ್ತೀನಿ ಅಂತ ಹೇಳಿದ್ದಲ್ಲ ಆದ್ರೆ ಮತ್ತೆ ಮೈಸೂರಿಗೆ ಬೇರೆ ಹಾಕೋ ಬಂದ್ಬಿಟ್ಟು ಬಟ್ಟೆ ಮೇಲೆ ಕಾಫಿ ಚೆಲ್ಲೋಯ್ತು ಬೆಳಗ್ಗೆ ಕುಡಿಬೇಕು ಡ್ರೆಸ್ ಅಲ್ವಾ ಮಿಸ್ ಆಗಿ ಚೆಲ್ಲೋಯ್ತು ಅದಕ್ಕೆ ಬೇರೆ ಹಾಕೋ ಅವ್ರ ಅಮ್ಮಂಗ್ ಡ್ರೆಸ್ ನೋಡು ಅಂದ್ರೆ ಬಾರೆ ಏನಿದು ಕಾಟನ್ ಕಾಟೇಜ್ ಅಂತ ಹೆಂಗಿಡ್ತಾರಲ್ಲ ಹೆಸರು ಅಂದ್ರೆ 2 ವರ್ಡ್ ಇರ್ಬೇಕು ಸ್ಟಾರ್ಟಿಂಗ್ ಲೆಟರ್ ಸೇಮ್ ಇರ್ಬೇಕು ಅಟ್ರಾಕ್ಟ್ ಅದು ಆಗುತ್ತೆ ಅಷ್ಟೇ ವಿಟಲ್ಸ್ ಒಂದೇ ನಮ್ ರಕ್ಷಣ್ ಇದು ಬರ್ಡೇಗೆ ಅಲ್ಲೇ ತಗೊಂಡಿತ್ತು ಅದು ಪರ್ಪಲ್ ಅಲ್ಲೇ ಚೆನ್ನಾಗಿತ್ತಲ್ಲ ಅದು ಅಯ್ಯಪ್ಪ ನೋಡಿ ಗೈಸ್ ಇವತ್ತು ಯಾವ ವಾರ ಬುಧವಾರ ಅಲ್ಲ ರಶ್ ಇಲ್ಲ ವೀಕೆಂಡ್ಸ್ ಆದ್ರೆ ರಶ್ ಇರುತ್ತೆ ಏನಿಲ್ಲ ಅಂಥದ್ದು ಏನಿಲ್ಲ ನೋಡಿ ಚಂದನ ಇಲ್ಲಿ ಅವಳಿಗೆ ಆ ಕಡೆ ಹಂಗೆ ಹೋಗ್ಬೇಕಿತ್ತು ನಾವು ಸರಿಯಾಗಿರೋದು ಹಾ ಇದು ದೂರ ಕುಶಾಲ್ಸ್ MG ನೀನ್ ಮದ್ವೆ ಇಲ್ಲಿ ಕೊಡ್ಸ್ಬಿಡು ನಮ್ಗೆ ಎಲ್ಲಿ ಹೇಳು ಇಲ್ಲಿ ಗೋಲ್ಡ್ ಕೇಳಲ್ಲ ನಿನಗೆ ಕುಶಾಲ್ಸ್ ಅಲ್ಲಿ ಕೊಡ್ಸು ಗೋಲ್ಡ್ ನೀವೇ ಕೊಡ್ತೀರಾ ಅಯ್ಯೋ ಅಷ್ಟೊಂದೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಬೇಡ ಏನು ಒಂದು ಫೋಟೋ ಫ್ರೇಮು ಇಲ್ಲಾಂದ್ರೆ ಒಂದು ಗಡಿಯಾರ ಸಾಕು ಅಲ್ವಾ ಇಲ್ಲ 101 ರೂಪಾಯಿ ಹಾ ಹೌದು 101 ರೂಪಾಯಿ ಮುಳಿ ಮಾಡ್ಬಿಟ್ಟು ಫೋನ್ ಪೇ ಮಾಡೋಗ್ತೀವಲ್ಲ ಸ್ಯಾರಿ ಒಳಗೆ ಅದೇ ಹಾಕ್ಬೇಕು ನೋಡಿ ಫಿಟ್ ಆಗಿ ಕೂರಕ್ಕೆ ಅಯ್ಯೋ ಇನ್ನು ಎಷ್ಟೇ ನಡಿಬೇಕು ಬ್ಯಾಗ್ ಬೇರೆ ಭಾರ ಎಂತ ಹುಡುಗಿ ಅಂದ್ರೆ ಅಂಗಡಿ ಮುಂದೆ ನಿಂತ್ಕೊಂಡು ಇಲ್ಲಿ ತಗೊಳೋಣ ಅಲ್ಲಿ ತಗೊಳೋಣ ಬರೀ ಹಿಂಗೆ ಇದು ಮಾಡೋದು ನಾನು ಅದಕ್ಕೆ ಹಾ. ಹಿಂಗೆ ಹೇಳ್ತೀನಿ ಹಂಗೆ ಹಾ ತಗೋ ನೋಡು ಅಲ್ಲವತ್ತೆಲ್ಲೋ ಮಾಡಿದ್ಲಮ್ಮ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ರೋಡಲ್ಲಿ ಅದನ್ನ ನಿಜ ಅವ್ರಿಗೆ ಅಷ್ಟು ಗೊತ್ತಾಗಲ್ವಾ ಮಾಡಲ್ಲ ಇವಾಗ ಮುಸ್ಕೊಂಡು ನಡಿಯಿಲ್ಲ ಅಂದ್ರೆ ಸುಮ್ಮನೆ ಸುಮ್ಮನೆ ನಡಿ ಈಗ ಅವ್ರ ಕಡಿಮೆ ಅಂತೂ ಮಾಡಲ್ಲ ನೋಡಿ ನಿನಗೆ ಬಂದ್ಬಿಟ್ಟು ಇಲ್ಲ ಹಾ ಅಂಗಡಿ ಮುಂದೆನೆ ಇದು ತಗೊಂಡ್ರೆ ಅಲ್ಲಿ ತಗೊಳ್ಳೋದ ಅಂತಾಳೆ ಫ್ರೆಂಡ್ ಈ ಚೆನ್ನಾಗಿದೆ ಬಟ್ಟೆ ಗೈಸ್ ಇದು ನಮ್ಮ ರೆಗ್ಯುಲರ್ ಸ್ಪಾಟ್ ಈ ಅಂಗಡಿಗಂತೂ ನಾವು ಎಷ್ಟು ಸತಿ ಬಂದಿದ್ದೀವೋ ಚೆನ್ನಾಗಿರುತ್ತೆ ಇಲ್ಲಿ ಪ್ರಮೋಷನ್ ಅಲ್ಲ ಬಟ್ ನಿಜ ಚೆನ್ನಾಗಿರುತ್ತೆ ಅದಕ್ಕೆ ಯಾವತ್ತೂ ಹೇಳ್ಬಾರ್ದು ಅಂತಾರೆ ಮುಂಚೆ ಬಟ್ಟೆ ಸಿಕ್ಕಿಲ್ಲ ಚೆನ್ನಾಗಿರ್ಲಿಲ್ಲ ಅಂದರೆ ನಾವು ಇಷ್ಟು ದಿನ ನೋಡಿದ್ದು ರೇಂಜಲ್ಲಿ ಇರಲಿಲ್ಲ ಸೊ ಇನ್ನೊಂದು ಅಂಗಡಿ ಹೋಗ್ತಾ ಇದ್ವಿ MG ನೀನು ಇಲ್ಲೇ ತಾನೇ ತಗೊಂಡಿತ್ತು ಇಲ್ಲೇ ನೋಡೆ ನೋಡಿಲ್ಲಿ
ಇದು ತಗೋತಾಳಂತೆ ಗೈಸ್. ಈ ಥರ ಇದೆ. ಹಾಂ ಹೌದು. ಇಲ್ಲೆಲ್ಲ ಡಬಲ್ ಎಕ್ಸೆಲ್ ತಗೋಬೇಕು. ಇವಳು ಬಟ್ಟೆ ತಗೊಂಡ್ಲು. ಈಗ ಎಮ್ ಜಿ ಏನು ಮಾಡಿದ್ದಾಳೆ ಅಂದರೆ ಕಿಡ್ನಿ ಸ್ಟೋನ್ ಮಾಡ್ಕೊಂಡ್ ಬಂದಿದ್ದಾಳೆ. ಅದು ಇದು ಕಣೆ ಬಾಳೆಕಾಯಿ ಎಲ್ಲ. ಹಾಂ ಅದನ್ನೇ ತಗೋತೀಯಾ ಹೆಂಗೆ? ಹಾಂ ಕಿಡ್ನಿಲಿ ಸ್ಟೋರ್ ಮಾಡ್ಕೊಂಡ್ ಬಂದಿದ್ದಾಳೆ ಗೈಸ್. ಬಾಳೆ ಹುಡುಕ್ತಿದ್ದಾಳೆ. ಹಾರು ಅವರು ಡಾಕ್ಟ್ರು ಕೇಳಿದ್ರಂತೆ. ಎಲ್ಲೂ ಇಲ್ವಾ? ನಿನ್ನ ಲಕ್ ತುಂಬ ಚೆನ್ನಾಗಿದೆ, ಸಿಕ್ಕಿಲ್ಲ. ನಿಮ್ಮ ಮನೆ ಹತ್ರ ನೋಡ್ತೀನಿ ಬಾ. ಬಾಳೆ ದಿಂಡಂತೆ. ನನ್ನ ಬ್ಯಾಗ್ ಏನಕ್ಕೆ ಹಿಂಗೆ ಆಗ್ತಿದೆ? ಹಾಂ ಅಲ್ಲಿ ಇಷ್ಟು ಒಂದೊಂದು KG ಇದೆ ಹಣ್ಣುಗಳು. ಹಿಂಗೆ ಹೋಗೋಣ ಬನ್ನಿ. ಹಿಂಗೆ ಮತ್ತೆ ತಗೋಬೇಕಾಗಿ ನೀನು ನಡಿ. ಹಾಂ ಅಲ್ಲಿ ಕೇಳಿದ್ವಿ, ಇಲ್ಲ ಅಂದರು. ಹಾಂ ಹೌದಾ, ನಡಿ. ನಡಿ ಅಲ್ಲಿ ಹೋಗೋಣ. ನೋಡಿ ಗೈಸ್, ನಾನು ಬಾರ್ಗೇನ್ ಮಾಡ್ತೀನಿ ಅಂತ ಎಲ್ಲ ಕಡೆನೂ ಹಣ್ಣು ತಗೋತಾಳಂತೆ. ಏನು ತಗೋ. ಹೆಂಗಿದೆ ನೋಡಿ ಗೈಸ್ ಹಣ್ಣುಗಳು. ಆಹಾ ಹಾ, ಸೀಸನ್ ಅಲ್ವಾ. ಇಲ್ಲಿ ನೋಡಿಲಿ, ಒಂದೊಂದು ಅರ್ಧ KG ಆಗಿದೆಯೇನಪ್ಪ. ಎಷ್ಟು ಅಂತ ಇದು KG? 100 ರೂಪಾಯಿ ಅದು 60. ಅರ್ಧ KG ಕೊಡ್ತಾರಾ? ಕೊಡ್ತಾರೆ, ಯಾಕೆ ಕೊಡೋಲ್ಲ. ಇದು ತೂತಾಪರಿ. ಇದು ಸ್ವೀಟ್ ಇರುತ್ತೆ. ಸ್ವೀಟ್ ಇರೋದು ಬೇಕು. ಇದು ಬೇಕಾ? ಇದು ಬೇಕು. ತಗೋ. ಇದು ಇಷ್ಟು ಹಾಫಾ? ತಗೋ, ಅದ್ರೊಳಗೆ ಫಸ್ಟ್ ತಗೋ. ಅದು ಏನೋ ಕಾಯಿ ಅಂತಾರಪ್ಪ ಅದಕ್ಕೆ. ಹಾಂ ಉಪ್ಪಿಕಾಯಿ ಎಲ್ಲ ಮಾಡ್ತಾರೆ. ಅದು ತಗೊಳ್ಳಿ. ಅಯ್ಯ ಒಂದೊಂದೇ ಹಾಕಿ ನೋಡ್ತಾರೆ. ಅರ್ಧ KG ಇದೆಯಾ ಒಂದೇ? ಕಣೆ ಅಲ್ಲೇನೋ ಹಾಕು, ಇಡು. ಅದೆತ್ತು ಇಲ್ಲ, ಅದೆತ್ತು ಇದೆತ್ತೆ, ಅದಿಡು. ಇಲ್ಲ ಅದೇನೋ ಸರಿ ಇಲ್ಲ. ಅದೇ ಅದ್ರ ಮೇಲೆ ಹಾಂ ನೋಡಲ್ಲಿ ಇನ್ನೊಂದಿಡು. ಎರಡೇ ಬರೋದು. ಒಂದೊಂದು ಕಾಲು KG ಇದಾವೆ ಅವು. ಅಷ್ಟೇ. ಎಷ್ಟು ಅಂತ ಅದು? KG 100 ರೂಪಾಯಿ, ಅರ್ಧ KG 50 ರೂಪಾಯಿ. 2 50 ರೂಪಾಯಿ ಕೊಡ್ಬೇಕಾ ನಾವು? 2 ಫಸ್ಟ್ ಅವ್ರಿಗೆ. ಅಲ್ಲಿದೆ ನೋಡು ತಕಡಿ, ಅದಕ್ಕೆ ಹಾಕೋತಾರೆ. ಇದು ಸರಿ ಇಲ್ಲ ಇದು. ಅದೇ 340 ಗ್ರಾಮ್ ಇದೆ ಗೈಸ್. ಮಾವಿನಕಾಯಿ ನೋಡಿ ಗೈಸ್. ನಮ್ಮ ಗಾಂಧಿ ಬಜಾರ್. ಓ ಇಷ್ಟು ಜನ ಇದ್ದೀರಲ್ಲ, ಅರ್ಧ KG ಸಾಲತ್ತ. ನಮ್ಗೆ ಅರ್ಧ ಅಲ್ಲ, 2 KGನೂ ಸಾಲ. ಅದು ಬೇರೆ ವಿಷಯ. ಅದೇ ಅಂದ್ರೆ ಮಾವಿನಕಾಯಿ ಚಂದ ಗೈಸ್. ಚೆನ್ನಾಗಿದೆ ನೋಡಿ ಎಷ್ಟಿದೆ. ಅದು ಸಿಕ್ಕಾಪಟ್ಟೆ ದಪ್ಪ ಇರೋದು, ಹುಳಿ ಇರುತ್ತೆ. ಹೌದು. ಉಪ್ಪಿನಕಾಯಿ ಎಲ್ಲ ಹಾಕೋತಾರಲ್ಲ. ಇವರೆಲ್ಲರೂ ನನ್ನನ್ನು ಪಡೆಯೋಕೆ ಪುಣ್ಯ ಮಾಡಿದ್ದಾರೆ. ಮಾವಿನಕಾಯಿಯಲ್ಲೂ ಕೂಡ ಬಾರ್ಗೇನ್ ಮಾಡಿಸಿ ಜಾಸ್ತಿ ಕೊಡ್ತಿದ್ದೀನಿ MGಗೆ ನಾನು. MG ಪುಣ್ಯ ಮಾಡಿದ್ಯಾ ನಾನು ಪಡೆಯೋಕೆ ನೀನು. ಮಾವಿನಕಾಯಲ್ಲಿ ನಡಿ. ಅದಕ್ಕೆ ಫಿಕ್ಸ್ಡ್ ಅಂಗಡಿ ಕರ್ಕೊಂಡು ಹೋಗ್ಬೇಡಿ, ಬೇರೆ ಅಂಗಡಿ ಅದಕ್ಕೆಲ್ಲ ಮಾಡಬಾರ್ದು ಬಿಕಾಸ್ ಅವರೇ ತಗೊಳ್ಳೋದೇ ಸ್ವಲ್ಪ ಏನೋ ಜಾಸ್ತಿ ಇರೋ ಕಡೆ ಮಾತಾಡ್ಬೋದು. ಸುಮ್ಮನೆ ಎಲ್ಲ ಕಡೆನೂ ದನ ಥರ ಅಲ್ಲ. ದನ 60 ರೂಪೀಸ್ ಕೊಡ್ತಿದ್ವಿ ಇವಾಗ. ಅದಕ್ಕೆ ಶಾಪಿಂಗ್ ಬರಲ್ಲ. ಮಸಾಲ ಪುರಿ ಗೋಬಿ ತಿನ್ನಕ್ಕೆ ಹೋದ್ವಿ ಗೈಸ್. ಗೋಬಿ ಹಣ್ಣು ಇನ್ನೂ ಲೇಟ್ ಅಂತೆ, ಬರ್ತಾ ಇದೆ. ಎಷ್ಟೊಂದು ದಿನ ಆಗಿತ್ತು ಗೋಬಿ ತಿಂದು. ಅದಕ್ಕೆ ಒಂದು ಪ್ಲೇಟ್ ತೊಗೊಂಡೆಲ್ಲ ಶೇರ್ ಮಾಡೋಣ. ಇವಾಗ ಮಸಾಲೆ ಪುರಿ ತಿಂತಾ ಇದ್ದೀವಿ. ಐಶ್ವರ್ಯ ಇದ್ದಾಳ, ಹೊಟ್ಟೆ ಹಸ್ದುಬಿಟ್ಟಿದೆ ಗೈಸ್. ತಿನ್ಕೊಂಡು ಬರ್ತೀನಿ. ನೋಡಿ ಕಳ್ಸಿದ್ದೀನಿ ಪಾನಿ ತಗೋಬಹುದು ಅಂತ. ಅವಳು ಬೇಡ
ಚಲಗಿಲ್ಬಿಟ್ಟಿಯಾ? ಹಾಂ, ಆಮೇಲೆ ಕುಡಿ ನಾನು ಕುಡಿತೀನಿ ಅಂದ್ಬಿಟ್ಟು ಏನೂ ಇಲ್ಲ ಅದ್ರ ಅದು ಈಸ್ಕೊ ಬರ್ತಾವಳೆ. ಚೆನ್ನಾಗಿಲ್ವಾ? ಚೆನ್ನಾಗೈತೆ. ಮತ್ತೆ ಏನೂ ಇಲ್ಲ ಅಂತಿದ್ಯಾ? ಈಟಿಗೆ ಮಾತ್ರ ಸ್ವಲ್ಪ ಹಾಕಿ ಹೆಂಗೆ ಏಸ್ಥೆಟಿಕ್ ವ್ಯೂ, ಏಸ್ಥೆಟಿಕ್ ಗಸೆ ನೋಡಿ ಗೈಸ್. ಹಾಂ, ಏನಂತೆ? ಏನಂದಳು? ಏಯ್ ನಡಿ. ಓಹೋ, ನಾನು ಇನ್ನೂ ತೊಳೆದಿಲ್ಲ. ಗಸಗಸೆ ಗೈಸ್, ಮಸಾಲೆ ಪುರಿ ತಿಂದಿದ್ವಿ. ಏನೋ ಗೋಬಿ ಮೇಲೆ ತುಂಬ ಆಸೆ ಆಗಿತ್ತು ಅಂತ ಹೋಯ್ತಾ ಬಸ್ಸು. ಗೋಬಿ ತೊಗೊಂಡು ಕೂತ್ಕೊಂಡ್ರೆ ಎಷ್ಟೊತ್ತಾದರೂ ಆ ಬಣ್ಣ ಕೊಡಲಿಲ್ಲ. ಎದ್ದು ಬಂದ್ವಿ. 5 ನಿಮಿಷ ಅಂತಿದ್ವಿ. ಬಿಡು, ನಾವು ಮಳೆ ಬರ್ದಿಲ್ಲ ಅಂತ. ಹಾಂ ಹಾಂ, ಏನೋ ಅಂತವಳೆ. ಅಯ್ಯೋ, ನನ್ನ ಬಸ್ಸು ಹೋಯ್ತು. ಹೋದ್ರು ನಂದಲ್ವಾ? ಆಗ್ಲೇ ಒಂದು ಹೋಯ್ತು, 3 ಹೋಯ್ತು. ಹೋಗೋವಾಗ ಬಸ್ಗಳು ಹೋಗ್ತಾ ಇರುತ್ತೆ. 6 ಗಂಟೆ ಆಯಿತು ಆಲ್ಮೋಸ್ಟ್. ಇಲ್ಲೇ ನಮ್ಮದು ಈಗ ಮನೆಗೆ ಹೋಗ್ತೀವಿ. ಇವ್ರು ನೋಡಿ, ಇವ್ರು ಅಲ್ಲ MG ಐಶು ಇವತ್ತು ಕ್ಲಿಪ್ ಅವಶ್ಯಕತೆ ಇತ್ತಾ? ಗೈಸ್, ಒಂದು ವಿಷಯ ಹೇಳ್ಬೇಕು ಇವತ್ತು ಎಲ್ಲರಿಗೂ. ಸೊ ಇದು ಆ್ಯಕ್ಚುಲಿ ಏನು ಅಂತ ಅಂದರೆ ಲೈಕ್ ಒಂದು ತುಂಬಾ ಹಾರ್ಟ್ ಫೆಲ್ಟ್ ಮೂಮೆಂಟ್ ನನಗೆ ಇವತ್ತು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅದನ್ನು ಒಂದು ಚಿಕ್ಕದಾಗಿ ಶೇರ್ ಮಾಡ್ಕೋತೀನಿ. ನಮ್ಮ ಗುಂಡ ಅಳ್ತಿದ್ದಾನೆ. ಅವನಿಗೆ ಸ್ವಲ್ಪ ರಗಳೆ ಕಲ್ತಿದ್ದಾನೆ. ಇವಾಗ ಒಂದು ಚೂರು ಚಿಕ್ಕ ವಿಷಯಕ್ಕೂ ಜೋರಾಗಿ ಹೇಳ್ತಾನೆ. ಸೊ ಏನಾಯಿತು ಅಂದರೆ, ಲಾಸ್ಟ್ ಸೆಮ್ ಎಂಡಿಂಗ್ ದಿನ ನನಗೆ ತುಂಬಾ ಒಂದು ಸ್ವಲ್ಪ ಬೇಜಾರಾಗಿತ್ತು. ಲೈಕ್ ಒಂದೊಂದು ಸೀನ್ ಎಲ್ಲ ಕ್ರಿಯೇಟ್ ಆಗಿತ್ತು ಕಾಲೇಜಲ್ಲಿ. ಅದು ತುಂಬಾ ಹರ್ಟ್ ಆಗಿತ್ತು ನನಗೆ. ಏನಕ್ಕೆ ಮೇನ್ ಹರ್ಟ್ ಆಗಿತ್ತು ಅಂತಂದರೆ, ಅದು ನನ್ನ ತಪ್ಪಾಗಿರಲಿಲ್ಲ. ನಾನು ತಪ್ಪು ಮಾಡಿದ್ರೆ ನನಗೆ ಬೈದು ಏನೇನೋ ದೊಡ್ಡ ಸೀನ್ ಆಗಿತ್ತು. ಆ್ಯಂಡ್ ಆ ಕೆಲಸನ, ಅದೊಂದು ಪರ್ಟಿಕ್ಯುಲರ್ ವರ್ಕ್, ನಾನೇನು ಅಂತ ಪೂರ್ತಿ ಕಾಂಟ್ಯಾಕ್ಟ್ ಹೇಳಲ್ಲ, ಬಟ್ ಅದು ಮಾಡಬೇಡ ಅಂತ ನನಗೆ ಹೇಳಿದ್ರು. ಮೀನ್ಸ್ ಮಾಡಬಾರ್ದು ನಾನು ಅದನ್ನು, ಬಟ್ ಅದು ನಾನು ಮಾಡು ಅಂತಲೂ ಅವ್ರು ಹೇಳಿತ್ತು. ಸೊ ಅದಕ್ಕೋಸ್ಕರ ನಾನು ಮಾಡಿದ್ದಿತ್ತು. ಬಟ್ ಸ್ಟಿಲ್ ಅದಾದಮೇಲೆ ನನಗೆ ಬೈಸ್ಕೊಂಡಿತ್ತು, ಮಾಡಬಾರ್ದಿತ್ತು ಅಂತ ಏನೇನೋ ಆಗಿ ಬೈತಿದ್ರು. ನಂಗೆ ಒಂದೇ ಒಂದು ಬೇಜಾರಾಗ್ತಿತ್ತು. ನಾನು ಮಾಡ್ತೀನಿ ಅಂತ ನಾನು ಹೋದವಳಲ್ಲ, ಮಾಡಿ ಅಂತ ನೀವು ಹೇಳಿದ್ದಕ್ಕೆ ನಾನು ಮಾಡಿದ್ದಿತ್ತು, ಇಲ್ಲ ನಾನು ಮಾಡ್ತಾನೆ ಇರಲಿಲ್ಲ ಅಂತ. ಸ್ಟಿಲ್ ಅದಕ್ಕೆ ಆ ಸಿಚುವೇಷನಲ್ಲಿ ನಾನು ಇರಲಿಲ್ಲ. ನಾನು ತುಂಬ ಆರ್ಗ್ಯೂ ಮಾಡಿ ಇದು ಮಾಡ್ಕೊಳ್ಳೋಷ್ಟು, ಬಿಕಾಸ್ ನನಗೂ ಅಲ್ಲೊಂದು ಸ್ವಲ್ಪ ನೆಸೆಸಿಟಿ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ನಾನು ಸುಮ್ಮನಾಗಿದ್ದೆ. ಬಟ್ ಅದೇನು ಅಂತ ಅಂದರೆ, ಎಲ್ಲರಿಗೂ ಅಷ್ಟೇ ನನಗೆ ಅನ್ಸೋ ಪ್ರಕಾರ, ನಾವು ಮಾಡಲಿಲ್ದಿರೋ ತಪ್ಪಿಗೆ ನಮಗೇನಾದರೂ ಬೈದಾಗ, ಹರ್ಟ್ ಮಾಡಿದಾಗ, ಅಥವಾ ಎಲ್ಲರ ಮುಂದೆ ಹಂಗೆಲ್ಲ ಮಾಡಿದಾಗ ಎಲ್ಲೋ ಒಂದು ಕಡೆ ಅದು ಕುತ್ಕೊಂಡ್ಬಿಟ್ಟಿರುತ್ತೆ ಮನಸ್ಸಲ್ಲಿ, ಹಿಂಗೆ ಮಾಡಿದ್ದಲ್ವ ಇವ್ರು ನನಗೆ ಅಂತ. ಅದು ನನಗೂ ಇತ್ತು. ಬೇರೆ ಏನಾದರೂ ನಾನು ತಪ್ಪು ಮಾಡಿ ಹಂಗೆ ಮಾಡಿದರೆ ನಾನು ಓಕೆ ಅಂತ ಚಿಲ್ಲಾಗಿ ತೊಗೋತೀನಿ. ಆದರೆ ಮಾಡಿಲ್ಲದೆ ತಪ್ಪಿಗೆ ಅವತ್ತು ಎಲ್ಲರ ಮುಂದೆ ಒಂಥರ ಇನ್ಸಲ್ಟ್ ಮಾಡಿದ್ರಲ್ವ, ಅದೊಂದು ಬೇಜಾರಿತ್ತು ನನಗೆ. ಸರಿ ಅಂತ ನಾನು ಆವಾಗೆಲ್ಲ ಫುಲ್ಲಾಗಿತ್ತು ನನಗೂ ಅವತ್ತು ಫುಲ್ಲು. ನಾನಂತೂ ಇಷ್ಟು ಅಂದರೆ ನಾನು ಬರೆದಿಟ್ಟಿದ್ದೀನಿ ಆ ದಿನಾನ. ಅದೊಂಥರ ಬ್ಲ್ಯಾಕ್ ಡೇ ನನ್ನ ಲೈಫಲ್ಲಿ ಅಂತ. ನನಗೊಂಥರ ತುಂಬ ಬೇಜಾರಾಗಿತ್ತು ಅವತ್ತು. ಅಷ್ಟು ಹೊತ್ತು ಆ ಡೇ ಇದೆ ನನ್ನ ಮೊಬೈಲಲ್ಲಿ. ಇವತ್ತು ಯಾರಾದರೂ ನೋಡಿದ್ರೆ ನೋಟ್ಸ್ ಇರುತ್ತಲ್ವ ನನ್ನ ಮೊಬೈಲ್ಸಲ್ಲಿ, ಸೊ ನಾನು ಆ ಡೇ ಮೆನ್ಷನ್ ಮಾಡಿ ಇಟ್ಟಿದ್ದೀನಿ. ನಂಗೆ ಅಷ್ಟು ಇದು ಆಗಿತ್ತು. ನಾನು ಫುಲ್ ಎಮೋಷ್ನಲ್ ಕೂಡ ಆಗಿದ್ದೆ ಅವತ್ತಿನ ದಿನ. ಆ ಥರ ಆಗಿದ್ದ ದಿನ ಅದು. ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಏನಾದರೂ ಆ ಥರ ಎಲ್ಲ ಆಗುತ್ತೆ ಏನೋ, ನಾನು ಏನು ಅಂದ್ಕೊಂಡಿರಲಿಲ್ಲ. ಸೆಮ್ ಎಂಡಿಂಗು, ಅಷ್ಟು ಜಾಸ್ತಿ ಜನ ಬರೋಲ್ಲ ಇವಾಗ, ಎಲ್ಲ ಒಬ್ಬೊಬ್ಬರೇ ರಜೆ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವತ್ತು ಏನಾಯಿತು ಅಂತಂದರೆ, ನನಗೊಂಥರ ಡಿಫ್ರೆಂಟಾಗಿ ಫೀಲ್ ಆಯ್ತದೆ ಆ್ಯಕ್ಚುಲಿ. ಲಾಸ್ಟ್ ಸೆಮ್ಮು ಯಾರು ಬೈದಿದ್ರು, ಏನಕ್ಕೆ ಬೈದಿದ್ರು, ಅದೇ ಇವತ್ತು ರಿಪೀಟ್ ಆಯಿತು. ಯಾರು ಬೈದಿದ್ರಲ್ವ ಅವರೇ ನನಗೆ ಕರೆದ್ರು, ಏನಕ್ಕೆ ಬೈದಿದ್ರು, ಆ ಕೆಲಸ ಮಾಡಿದ್ದಕ್ಕೆ. ಆ ಕೆಲಸ ಮಾಡು ಅಂತ ಅವರೇ ನಂಗೆ ಹೇಳಿದ್ರು. ಆ್ಯಂಡ್ ಹೇಗೆ ಮಾಡಬೇಕು ಅಂತಲೂ ಅವರೇ ಹೇಳ್ಕೊಟ್ರು. ಹಿಂಗಲ್ಲಪ್ಪ, ಹಿಂಗೆ ಮಾಡು ಅಂತ. ನಾನು ಕೇಳಿದೆ, ಹೇಗೆ ಮಾಡಬೇಕು ಮ್ಯಾಮ್ ಇದನ್ನು ಅಂತ. ಯಾಕಂದರೆ ಅವರು ನನಗೆ ಹೇಳಿದ್ರಲ್ವ ಮಾಡಬೇಡ ಅಂತ, ಹೋದ ಸತಿ ಬೈದಿದ್ದು. ಸೊ ಹೇಗೆ ಮಾಡಬೇಕು ಅಂತ ನಾನೇ ಕೇಳಿದ್ದೆ, ಅವರೇ ಹೇಳ್ಕೊಟ್ರು ಕೂಡ. ಅದೊಂಥರ ನಂಗೆ ಡಿಫ್ರೆಂಟ್ ಫೀಲ್. ಯಾಕಂದರೆ ನಾನು ಇದನ್ನ ಯಾರಾದ್ರೂ ನನಗೆ ಹೆಂಗೆ ಫೀಲ್ ಆಗ್ತದೆ ಅದು ಅಂತ ನಾನು ಹೇಳ್ಕೊಳ್ಳೋಕ್ಕೆ ಆಗ್ತಿಲ್ಲ. ಕಾಲೇಜಲ್ಲಿ ಕೂಡ ಅಷ್ಟೇ ಇದೆಲ್ಲ ಆದಾಗ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡೆ. ಬಟ್ ಅದು ನನ್ನ ಮನಸ್ಸೊಳಗೆ ಏನು ನಡೀತಾ ಇದೆ ಅಂತ ನಾನು ಪೂರ್ತಿ ಕನ್ವೆ ಮಾಡೋಕ್ಕೆ ನನಗೆ ಆಗ್ತಿಲ್ಲ ಅಂತ ನಂಗೆ ಅನಿಸುತ್ತೆ. ನಾನು ತುಂಬ ಕಾಲೇಜಲ್ಲಿ ಇದ್ದಾಗಿಂದ ನಾನು ಅವಾಗೇ ಹೇಳಬೇಕು ಅಂದ್ಕೊಂಡೆ, ಬೇಡ ನಾನು ನೀಟಾಗಿ ಕುತ್ಕೊಂಡು ಮಾತಾಡಬೇಕು ಅಂತ ಸುಮ್ಮನಾಗ್ಬಿಟ್ಟೆ ಅಲ್ಲೂ ಅಷ್ಟೇ. ಅದೀಗ ನನಗೆ ಹೇಗಾಗಿದೆ ಅಂದರೆ, ಯಾರಾದರೂ ಒಬ್ಬರು ಒಂದು ಹ್ಯೂಮನ್ ಜೊತೆಗೆ ಮಾತಾಡೋದಕ್ಕೂ ಕ್ಯಾಮ್ರಾ ಜೊತೆ ಮಾತಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಬಂದುಬಿಟ್ಟಿದೆ. ಕ್ಯಾಮ್ರಾ ಜೊತೆಗೆ ಅಂದರೆ ನನಗೆ ಎಷ್ಟು ಬೇಕು ಅಷ್ಟು ನಾನು ಹೇಳ್ಬೋದು, ಆ ಥರ ಅನ್ಫಿಲ್ಟರ್ಡಾಗಿ ನಾನು ಇರ್ಬೋದು. ಬಟ್ ಅವ್ರ ಹತ್ರ ಮಾತಾಡುವಾಗ ಎಲ್ಲಾದರೂ ಒಂದೊಂದು ಸತಿ ಅಂದರೆ ಹೇಳ್ಕೊಬಿಡ್ತೀನಿ. ಬಟ್ ಯಾವುದು ತಪ್ಪು ಹೇಳೋದನ್ನ, ಸರಿ ಹೇಳೋದನ್ನ ಹೇಗೆ ತೊಗೋತಾರೋ ಅದೊಂದು ಇರುತ್ತೆ ಅಲ್ವ ತಲೆಯಲ್ಲಿ. ಜಾಸ್ತಿ ಹೇಳ್ಕೊತಿದ್ದೀನ, ನಾನು ವೀಕ್ನೆಸ್ ಬಿಟ್ಕೊಟ್ಬಿಡ್ತೀನ, ಇದೆಲ್ಲ ಇರುತ್ತೆ. ಬಟ್ ಕ್ಯಾಮ್ರಾ ಮುಂದೆ ಇದ್ದಾಗ ಅದೆಲ್ಲ ಇರಲ್ಲ. ಯಾಕಂದರೆ ಯಾರು ಜಡ್ಜ್ ಮಾಡ್ತಾ ಇಲ್ಲ ಅನ್ನೋದೊಂದು ಫೀಲಿಂಗ್ ಮೈಂಡಲ್ಲಿ ಇರುತ್ತೆ.
ಸೊ ಅದಕ್ಕೆ ಇಲ್ಲಿ ಹೇಳಬೇಕು ಅಂತ ಹೇಳ್ತಿದ್ದಿತ್ತು. ಇವತ್ತು ನಂಗೆ ಅದು ನಿಜ, ಆ ಮೂಮೆಂಟ್ ನಡೆಯುವಾಗ ಪೂರ್ತಿ ಇದೇನು ನಾಸ್ಟಾಲಜಿನಾ, ಇದೆಲ್ಲ ನಿಜಾನಾ, ನಂಗೆ ನಿಜ ಹಾಗೆ ಅನಿಸ್ತಿತ್ತು. ಎಲ್ಲರೂ ನನ್ನ ಸುತ್ತಮುತ್ತ ಇರೋರು ಅಷ್ಟೇ, ಎಲ್ಲರೂ ನನ್ನ ನೋಡಿ, ಅಂದರೆ ನನ್ನ ಫ್ರೆಂಡ್ಸು ನನ್ನ ನೋಡಿ ಅವ್ರ ರಿಯಾಕ್ಷನ್ ನನಗೆ ಗೊತ್ತಾಗ್ತಾ ಇತ್ತು, ಅವ್ರು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಹೊರಗಡೆ ಬಂದಮೇಲೂ ಅಷ್ಟೇ ಎಲ್ಲರೂ ಅದು ಹೇಳ್ತಿತ್ತು, ಹೋದ್ಸತಿ ಹಿಂಗಾಗಿತ್ತಲ್ಲ ನಿಮಗೆ, ಇವಾಗ ಹಿಂಗೆ ಮಾಡಿದ್ರಲ್ಲ ಅಂತ. ಬಿಕಾಸ್ ಅದೊಂಥರ ಪೂರ್ತಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್, ಅವರೇ ಕರೆದು ಮಾಡೋಕ್ಕೆ ಹೇಳಿದ್ದಿತ್ತು. ಅದೇನು ದೊಡ್ಡ ಕೆಲಸ ಅಂತ ನಾನು ಹೇಳ್ತಿಲ್ಲ, ಬಟ್ ಅದೇನಕ್ಕೆ ಅದು ಹಿಂದೆ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ವಾ, ಸೊ ಅದರಿಂದ ನನಗೆ ಇದ್ರ ವ್ಯಾಲ್ಯೂ ಜಾಸ್ತಿ ಗೊತ್ತು ಇವಾಗ ಏನಾಗಿದೆ ಅದು ಅಂತ. ಆ ಥರ ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ಲೈಕ್ ನನಗೆ ತುಂಬ ಬೇಜಾರಾದಾಗ ನಾನು ಕೃಷ್ಣನ ತುಂಬ ನಂಬ್ತೀನಿ. ಯಾವಾಗಲೂ ಅನ್ಕೋತಿದ್ದೆ ನಾನು, ಏನಾದರೂ ಆದ್ರೂ ಅಂದರೆ ಬೇಜಾರಾಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಇಲ್ಲ ಕೃಷ್ಣ ಇದ್ದಾನೆ, ಕೃಷ್ಣ ನೋಡ್ಕೋತಾನೆ, ಟೈಮ್ ಬಂದಾಗ ಟೈಮ್ ತೋರಿಸುತ್ತೆ ಅಂತ ನನಗೆ ತುಂಬ ಇದೆ. ನಾನು ತುಂಬ ನಂಬ್ತೀನಿ. ನಾನು ಯಾರಿಗೂ ಹೇಳಿಲ್ಲ ಅಂತಂದ್ರೂ ನಾನು ಮನಸ್ಸಲ್ಲಾದ್ರೂ ನಾನು ತುಂಬಾ ನಂಬ್ಕೊಂಡಿರ್ತೀನಿ. ಈ ತುಳಸಿ ಮಾಲೆ ಇಟ್ಕೊಂಡು ನಾನು ಹೇಳ್ಕೊತಾ ಇರ್ತೀನಿ, ಇಲ್ಲ ಆಗುತ್ತೆ ಅಂತ. ಇವತ್ತು ಅದು ನೋಡಿದಾಗ ನಂಗೆ ನಿಜವಾಗ್ಲೂ ಅನಿಸ್ತು, ಟೈಮ್ ಅನ್ನೋದು ಯಾರನ್ನೂ ಬಿಡಲ್ಲ, ಅವ್ರು ಏನು ಮಾಡಿದ್ರು ಅದನ್ನ ಅಲ್ಲೇ ಅನುಭವಿಸಿ ಹೋಗಬೇಕು. ಅದೊಂಥರ ಕರ್ಮ ರಿಟರ್ನ್ ಅಂತಾರಲ್ಲ, ಅದು ಬಂದೇ ಬರಬೇಕು ಅಂತ ಬರುತ್ತೆ ಅಂತ ನನಗಿವತ್ತು ಅದೊಂಥರ ಲೈವ್ ಎಕ್ಸಾಂಪಲ್ ನಾನು ನೋಡಿದೆ ಕೂತ್ಕೊಂಡು. ಬೇರೆಯವ್ರ ವಿಷಯ ಆಗಿದ್ರೆ ನಂಗೆ ಅನ್ನಿಸ್ತಾ ಇತ್ತು, ಇವು ನನ್ನ ವಿಷಯದಲ್ಲಿ ಆಗಿತ್ತು. ನನಗಿದೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ನಾನು ಹಿಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಬಟ್ ಯಾರು ಏನೇ ನೀವು ಮಾಡಲಿಲ್ದಿರೋ ತಪ್ಪು ನಿಮ್ಮ ಮೇಲೆ ಬಂದಿದ್ದರೆ, ನಿಮ್ಮನ್ನು ಬೇರೆ ಥರ ಯಾರಾದರೂ ಜಡ್ಜ್ ಮಾಡ್ತಾಯಿದ್ರೆ, ನೀವು ಮಾಡಿಲ್ದಿರೋ ವಿಷಯಕ್ಕೆ ಅದು ಡೆಫಿನೆಟ್ಲಿ ಬಿಟ್ಟು ಹೋಗಲ್ಲ. ಕರ್ಮ ಅನ್ನೋದು ಯಾರು ತಪ್ಪಿದೆ ಅವ್ರಿಗೆ ಹೊಡೆಯುತ್ತೆ. ನೀವು ತಪ್ಪು ಮಾಡಿಲ್ಲ ಅಂತಂದರೆ ಅದು ನಿಮಗೆ ಒಂದಲ್ಲ ಡಬಲ್ ವೇ ಅಲ್ಲಿ ಬಂದು ನಿಮ್ಗೆ ಚೆನ್ನಾಗಿ ಸೇರುತ್ತೆ ಅಂತ ನನಗೆ ಅನಿಸುತ್ತೆ. ಇದನ್ನು ನಾನು ಅವಾಗಿಂದ ನಂಬ್ಕೊಂಡು ಬಂದಿದ್ದೆ, ಇವತ್ತು ಫೀಲ್ ಮಾಡಿದೆ, ಅದೊಂಥರ ಖುಷಿ ಇದೆ ನನಗೆ. ಸೊ ಇದನ್ನ ಹೇಳಬೇಕಿತ್ತು. ಒಂಥರ ನಮ್ಮ ಮನಸ್ಸಲ್ಲಿ ಲೈಫ್ ಫೀಲ್ ಆಗುತ್ತೆ. ಏನಂದರೆ ನಮ್ಮಮ್ಮ ಇಲ್ಲ, ನಾನು ಮನೇಲಿ ಇವಾಗ ಊರಲ್ಲಿದ್ದಾರೆ. ನಾನು ಅವ್ರು ಊರಲ್ಲಿದ್ದಾಗ ನಾನು ಜಾಸ್ತಿ ಅವ್ರಿಗೆ ಇದು ಮಾಡೋಕ್ಕೋಗಲ್ಲ, ಅವ್ರದ್ದು ಅಲ್ಲೇ ಟೆನ್ಷನ್ ಇರುತ್ತೆ. ಅಂದರೆ ಆರಾಮಾಗಿರಲಿ ಅಲ್ಲಿ, ಸುಮ್ಮನೆ ಏನಕ್ಕೆ ಅಂತ ನಾನು ಸುಮ್ಮನೆ ಇರ್ತೀನಿ. ಬಂದಮೇಲೆ ಎಲ್ಲನೂ ಹೇಳೋಕ್ಕೆ ನಾನು ಕೂತ್ಕೊಂಡು ಅಂತ. ಸೊ ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಬಿಟ್ಟು ಇಷ್ಟೇ ಗೈಸ್. ನಂಬಿ ನೀವು ತಪ್ಪು ಮಾಡಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಯಾರು ಏನೂ ಕಿತ್ಕೊಳಕ್ಕಾಗಲ್ಲ, ಒಳ್ಳೆಯದಾಗೆ ಆಗುತ್ತೆ ಅಷ್ಟೆ. ಇವತ್ತಿನ ಒಂದು ಮೋಟೋ ನನಗೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಕ್ಯಾಮ್ರಾ ಮುಂದೆ ಈ ಥರ ಮಾತಾಡಿದ್ದು, ಈ ಥರ ಹೇಳಿದ್ದು, ನಾನು ಎಮೋಷ್ನಲ್ ಆಗಿದ್ದು. ಬಟ್ ಒಳ್ಳೆಯದಾಗತ್ತೆ ಅಷ್ಟೇ. ತಪ್ಪು ಮಾಡಿಲ್ಲ ಅಂತಂದಾಗ ಯಾರಿಗೂ ಹೆದರಬೇಕಾಗಿಲ್ಲ, ದೇವರಿದ್ದಾನೆ, ದೇವ್ರು ನೋಡ್ಕೊತಾನೆ. ಅದನ್ನೇ ಹೇಳೋದಕ್ಕೆ ಸಾಕು. ಇವಾಗ ನನಗೆ ನಾಳಿದ್ದು 2 ದಿನ ರಜೆ ಇದೆ, CT ಎಕ್ಸಾಮ್ಸ್ ಅಲ್ವಾ, ಸೊ ನಮಗೆ ರಜೆ ಇರುತ್ತೆ. ನಮಗೆ ಕಾಲೇಜ್ ಸೆಂಟರ್ ಆಗಿರೋದ್ರಿಂದ ಮನೇಲೇ ಇರ್ತೀವಿ. ಮತ್ತು ಸ್ಯಾಟರ್ಡೇ ಮತ್ತು ಸಂಡೇ ರಜೆ, ಆ್ಯಂಡ್ ಮಂಡೇ ನಮ್ಮ ಕಾಲೇಜಲ್ಲಿ ಲಂಚ್ ಡೇ ಇದೆ, ಸೊ ಲಂಚ್ ಸಿಗುತ್ತೆ. ಬನ್ನಿ ಇವಾಗ ಫ್ರೆಶ್ ಅಪ್. ನಾನು ಬಂದೇಳು ರೂಮ್ಗೆ, ಹೊರಗೆ ಹೋಗಿಲ್ಲ, ನಾನು ಇದನ್ನ ಮಾತಾಡೇ ಹೋಗ್ಬೇಕು ಅಂತ ಕೂತ್ಕೊಂಡಿದ್ದೆ. ಬನ್ನಿ ಇವಾಗ ಹೋಗಿ ಏನು ನಮ್ಮ ಗುಂಡಂದೆಲ್ಲ ನೋಡಿ, ಸ್ವಲ್ಪ ಗುಂಡಿನ ಜೊತೆ ಆಟ ಆಡಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಲ್ಲಾಂದರೆ ಏನು ಮಾಡ್ತೀನೋ ಗೊತ್ತಿಲ್ಲ. ಬನ್ನಿ. ಈ ಕೆಲಸ ಗೈಸಿ ಒಂದು ಬರೀ ಕುತ್ಕೋತಾನೆ ಬರೋ ಏನೋ ಈರುಳ್ಳಿ ಎಲ್ಲ ನೋಡಿ ಕಳ್ಳನ ಥರ ನೋಡೋದು. ಮತ್ತು ಈರುಳ್ಳಿ ಎಲ್ಲ ಕಿತ್ತಾಕ್ತಾನೆ, ಸಿಪ್ಪೆ ಬಿಡಿಸ್ತಾನೆ. ಅಲ್ಲಿ ಆಲ್ರೆಡಿ 2 ಸಿಪ್ಪೆ ಬಿಡಿಸಿಟ್ಟಿದ್ದಾನೆ. ಹಾಂ, ಇವಾಗ ಬೇರೆ ಎಲ್ಲ ಬಿಸಾಕೋದು, ಮನೆ ತುಂಬ ಚೆಲ್ಲೋದು ಅಲ್ಲ ಪಾಪ? ಹಾಂ ಪಾಪ, ಕಳ್ಳ ಥರ ಕೂತಿರೋದು ಮೂಲಲ್ಲಿ ಬಂದು. ಏನು ಮಾಡ್ತಿರೋದು? ನೋ, ಎತ್ತಿರೋದು ಸಾಕು, ಬೇಡ. ನೋಡು ಕೈ ಎಲ್ಲ ಹೆಂಗಾಗೈತಿ. ಹಾಂ, ಇಲ್ಲಿ ಸುಬ್ಬ ಫುಲ್ ಮನೆ ಎಲ್ಲ ಹರಡೋದು, ಇದನ್ನೆಲ್ಲ ಹಾಕಿ ನೋಡಿ ಇಷ್ಟು ನೀಟಾಗಿ ಬಿಡಿಸಿದೆ. ಎತ್ತಿಡು, ಬೇಡ. ಕೈ ನೋಡೆಲ್ಲ ಹಿಂಗೆ ಗಲೀಜಾಗೈತಿ. ಹಾಂ, ನೋಡು, ಎತ್ತಿಡು ಅವರೆಲ್ಲ. ನಡಿ ಆಟಾಡಿ, ನಡಿ, ಎದ್ದ ಬಾಯಿ ಕಡೆ. ಇಲ್ಲಿ ನೋಡಿರಿ, ಹಂಚು ತೊಗೊಬರ್ತಿರೋದು, ಬರೀ ಎಂತ ಮಾಡ್ತಾನೆ. ಅಡುಗೆ ಮನೆ ಎಲ್ಲ ಸಾಮಾನು ತೊಗೊಬರೋದು, ಇಡೋದು. ಡಸ್ಟ್ಬಿನ್ಗೆ ಹಾಕೋಗಪ್ಪ ಅದನ್ನೆಲ್ಲ. ಡಸ್ಟ್ಬಿನ್ ಎಲ್ಲೈತೆ?
ನಡಿ. ಅಯ್ಯ ಅದ್ರೊಳಗೆ ಹಾಕ್ತೀಯಾ? ಅಯ್ಯ ಅದು ಕಸ ಪಪ್ಪ, ಅಲ್ಲೇ ಹಾಕ್ಬಾರ್ದು, ಕಸ ಅದು. ಮುಡಿ ಗೈಸ್, ಸಿಕ್ಕಾಪಟ್ಟೆ ಮುಡಿ. ತುಂಬಾ ಇರಿಟೇಟ್ ಆದರೆ ಹೆಂಗೆ ಮಾಡ್ತಾನೆ ನೋಡ್ರಿ, ಸುಮ್ಮನೆ ಮುಡಿಗಿದಾನ. ಅವನಿಗೆ ಇಷ್ಟ ಆದರೆ ಕುತ್ಕೊಂಡು ಆಟ ಆಡ್ತಾನೆ, ಇಲ್ಲಾಂದರೆ ನಿಲ್ಲೋದೇ ಇಲ್ಲ. ಓಡಾಡಿ ಕಿಚ್ಚಾಡಿ ರಂಪ ಮಾಡ್ತಾನೆ. ನನ್ನ ಮುಖ ನೋಡ್ತಾನೆ ಇವಾಗ ಕುತ್ಕೊಂಡು, ಏನು ಮಾತಾಡ್ತಿದ್ದಾರೆ ಅಂತ. ಇಲ್ಲಿ ಬಂತು ನೋಡಿ ಗೈಸ್, ಪಾಪು ವಿಡಿಯೋ ಮಾಡ್ತಿರೋದು. ಈಗ ಅಲ್ಲಿ ಆ ಕಡೆ ಹೋಗ್ಬಿಟ್ಟು ಬಗ್ ನೋಡ್ತಾನೆ, ಅಲ್ಲಿ ಏನು ಕಾಣುತ್ತೆ ಆ ಕಡೆ ಹೋಗಿದ್ದೇನೆ. ನಡಿಲಿ ಒಂದು ನಿಮಿಷ, ಕಾಣ್ತಿದ್ದೀನಾ ನಾನು? ಕಾಣ್ತಿದ್ದೀನಾ? ಹಾಂ ಏನ? ಓದು ಇಲ್ಲೇ ಬಂತು ನೋಡಿ. ಕೈ ಕೈ ಹಿಡಿಯೋದು ನೋಡಿ, ನಂದು ಕೈ. ನಾ ಕೊಡಲ್ಲ ನೋಡಿ ನೋಡಿ, ಕೋಪ ನೋಡಿ, ಕೋಪ ಕೋಪ. ನೋಡಿ ನೋಡಿ, ಒಂದು ನಿಮಿಷದಿಂದ ಹೆಂಗಿದ್ದ. ಏನು ಕೊಡ್ತೀನಿ, ಬಾ ಬಾ ಬಾ, ತೋರಿಸ್ತೀನಿ ಬಾ, ತೋರಿಸ್ತೀನಿ ಬಾ. ಏನ್ ಮಾಡ್ಬೇಕು ನನಗೆ? ತಗೋ ಸರಿ, ನೋಡ್ಬಾ, ಎಲ್ಲಿ ಬರ್ಲಿ? ಇಲ್ಲ ಬಾ ಬಾ, ನೋ ಬಾ ಇಲ್ಲೇ.